ನಾನು ಸುದೀರ್ಘವಾಗಿ ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ಸೂಕ್ಷ್ಮವಾಗಿ ನಮ್ಮ ರೈತ ಬಂಧುಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಾವೇನು ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ವರ್ಷಗಳು ಕಳೆದಿದ್ದೇವೆ, 77-28 ವರ್ಷ. ಆದರೆ ನಮ್ಮ ರೈತರ ಬದುಕು ಇವತ್ತು ಪ್ರತಿಯೊಂದು ಕ್ಷಣ ನಿಮ್ಮ ಒಂದು ಕೃಷಿಯ ಒಂದು ಚಟುವಟಿಕೆಯನ್ನು ಮಾಡಬೇಕಾದ್ರೆ ಬಹುಶಃ ಪ್ರತಿನಿತ್ಯ ನೀವು ಈ ಸವಾಲನ್ನ ಎದುರಿಸಬೇಕಾಗಿದೆ. ಒಂದು ಕಡೆ ದೇಶದಲ್ಲಿ ಹಲವಾರು ರೀತಿಯ ಪ್ರಗತಿಗಳನ್ನು ಕಾಣ್ತಾ ಇದ್ದೇವೆ. ನಮ್ಮ ದೇಶ ಇವತ್ತು ಮುಂದಿನ 2030ರೊಳಗೆ 3ನೇ ಸ್ಥಾನಕ್ಕೆ ವಿಶ್ವದಲ್ಲಿ ನಾವು ತಲುಪಬೇಕು ಅಂತಕ್ಕಂಥದ್ದು. ಈಗಿನ ಸಂದರ್ಭದಲ್ಲಿ 5ನೇ ಸ್ಥಾನದಲ್ಲಿ ಇದ್ದೇವೆ. ದೇಶದಲ್ಲಿ ಹಣ ಇದೆ, ಹಣದ ಕೊರತೆ ಇಲ್ಲ. ನಾವು ನೋಡಿದಂತ ರೀತಿಯಲ್ಲಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ. ನಿಮ್ಮ ಆಶೀರ್ವಾದ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮೇಲೆ ಒತ್ತಡ ಹಾಕದೆ ಹೋಗಿದ್ರೆ ನಾನು ಚುನಾವಣೆ ನಿಲ್ಲಬೇಕು ಅಂತ ಇದ್ದವನಾಗ ಚನ್ನಪಟ್ಟಣದಲ್ಲಿ ಶಾಸಕನಾಗಿದ್ದೆ. ನಾನು ಇಲ್ಲಿ ಸ್ಥಳೀಯವಾಗಿ ಯಾರಾದರೂ ನಮ್ಮ ಪಕ್ಷದ ಮುಖಂಡರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ ಇದ್ದವನು. ಆದರೆ ಅಂತಿಮವಾಗಿ ಕಾರ್ಯಕರ್ತರುಗಳು, ಹಿರಿಯರು, ಹಲವಾರು ಜನ ಒತ್ತಡ ಆಗ್ತಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನನಗೆ ಮಂಡ್ಯ ಜಿಲ್ಲೆ ಸನ್ಮಾನ್ಯ ದೇವೇಗೌಡರಿಗೆ ಜನತಾದಳಕ್ಕೆ ಒಂದು ಹೃದಯದ ಭಾಗ, ಒಬ್ಬ ಮನುಷ್ಯನ ಶರೀರದಲ್ಲಿ ಹೃದಯದ ಭಾಗ ಇದ್ದಾಗೆ ಮಂಡ್ಯ ಜಿಲ್ಲೆ ರಾಜಕೀಯದಲ್ಲಿ ನಮಗೆ. ಮಂಡ್ಯ ಜಿಲ್ಲೆಯಲ್ಲಿ ನಾವೇನಾದರೂ ಮತ್ತೆ ಪುನಃ ಹಿನ್ನಡೆ ಆದರೆ ರಾಜಕೀಯ ಅಸ್ತಿತ್ವವೇ ಜನತಾದಳಕ್ಕೆ ಮುಗಿದೋಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಆತಂಕ. ಅಂತ ಒಂದು ಪರಿಸ್ಥಿತಿನಲ್ಲಿ ಜನತಾದಳವನ್ನ ನಾವು ಮುಗಿಸಿದ್ದೇವೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾವೊಂದು ವರ್ಗದ ಜನ ಮಾತನಾಡ್ತಾ ಇದ್ರು, ಪಕ್ಷಗಳು ಮಾತನಾಡ್ತಾ ಇದ್ರು. ಮತ್ತೆ ಪುನಃ ಈ ಜಿಲ್ಲೆಯಿಂದ ಹೊಸ ಒಂದು ಮರುಜೀವವನ್ನ ಜನತಾದಳಕ್ಕೆ ತಾವು ನೀಡಿದ್ದೀರಿ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಂದ್ರದ ಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಕನಸು ಮನಸ್ಸಲ್ಲೂ ನಾನು ಎಣಿಸಿರಲಿಲ್ಲ. ಕರ್ನಾಟಕ ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ನಾನು ಕನಸು ಮನಸ್ಸಲ್ಲಿ ಎಣಿಸಿರಲಿಲ್ಲ. ನಿಮ್ಗಳ ಒತ್ತಡ, ಪಕ್ಷ ಭೇದ ಮರೆತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನನ್ನನ್ನು ಅತ್ಯಂತ ದೊಡ್ಡ ಬಹುಮತದಲ್ಲಿ ಆಯ್ಕೆ ಮಾಡಿದ್ರಿ. ನಿಮ್ಮೆಲ್ಲರ ಆಸೆ ಏನಿತ್ತು, ಕುಮಾರಸ್ವಾಮಿನ ನಾವಿಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ರೆ ಕೇಂದ್ರದಲ್ಲಿ ಬಹುಶಃ ಕೃಷಿ ಸಚಿವರಾಗಬಹುದು, ರೈತರಿಗೆ ಏನಾದರೂ ಒಳ್ಳೇದಾಗ್ತದೆ, ಕುಮಾರಣ್ಣ ಇವತ್ತು ಕೃಷಿ ಸಚಿವ ಆದರೆ ಅಂತ ಹೇಳಿ ತುಂಬಾ ಆಸೆ ಇಟ್ಟುಕೊಂಡಿದ್ದೆ. ಆದರೆ ನನಗೆ ಕೃಷಿ ಇಲಾಖೆಯ ನಿರ್ವಹಣೆಗಿಂತ ಹೆಚ್ಚಾಗಿ ಪ್ರಧಾನಮಂತ್ರಿಗಳು ಇವತ್ತೇನೋ ಒಂದು ಕೈಗಾರಿಕಾ ಮಂತ್ರಿಯಾಗಿ ಮತ್ತು ಉಕ್ಕು ಖಾತೆ ಮಂತ್ರಿಯಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದು ಎಲ್ಲರಲ್ಲೂ ಒಂದು ಭಾವನೆ ಇಟ್ಟುಕೊಂಡಿದೆ. ಕುಮಾರಣ್ಣ ಈಗ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾನೆ, ನಮ್ಮ ಮಕ್ಕಳು ಒಂದು ದಾರಿ ಆಗುತ್ತೆ ಅಂತಕ್ಕಂಥದ್ದು ನೀವೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದೆ. ನಾನು ಆ ನಿರೀಕ್ಷೆನಲ್ಲಿ ನಿಮ್ಮ ಒಂದು ಭಾವನೆಗಳಿಗೆ ನಿರಾಸೆ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಹಲವಾರು ರೀತಿಯಲ್ಲಿ ಬೆಂಗಳೂರು ಮೈಸೂರಿನ ಈ ಒಂದು ರಸ್ತೆಯಲ್ಲಿ ಮತ್ತು ನಮ್ಮ ಬೆಂಗಳೂರು ಹಾಸನದ ರಸ್ತೆ ನಾಗಮಂಗಲದ ಭಾಗದಲ್ಲಿ ಯಾವುದಾದ್ರೂ ಒಂದು ಕಾರ್ಖಾನೆಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರಯತ್ನ ಪಡ್ತಾ ಇದ್ದೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಏನು ಅಂತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ಗಮನಿಸಿದೆ. ಈಗಲೂ ವೇದಿಕೆ ಮೇಲೆ ಹಲವಾರು ಜನ ನಮ್ಮ ಹೆಣ್ಣು ಮಕ್ಕಳು ಬಂದರು. ವೇದಿಕೆಗೆ BE ಕಂಪ್ಯೂಟರ್ ಮಾಡ್ಕೊಂಡಿದ್ದಾರೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾರೆ,
ಮೆಕ್ಯಾನಿಕಲ್ ಮಾಡಿರ್ತಕ್ಕಂಥ ಯುವಕರಿದ್ದೀರಿ, ಮತ್ತು ಫಾರ್ಮೆಟಿಕಲ್ಸ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳಿಗೆ ಬಂದು ಈಗ ಹಲವಾರು ರೀತಿಯಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥವರು ಪ್ರತಿನಿತ್ಯ 50ರಿಂದ 100 ಜನ ಇರ್ತಾರೆ. ಆದ್ರೆ ಒಂದು ನನಗೆ ಕೆಲವು ಕೆಲಸವನ್ನ ತಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ, ಬಟ್ ರಾಜ್ಯದ ಹೊರಗಡೆ ಹೋಗ್ಬೇಕು ಕೆಲಸಕ್ಕೆ. ಆದ್ರೆ ನಮ್ಮಲ್ಲಿ ಯಾರು ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಗೆ ಇಲ್ಲೇ ಎಲ್ಲಾದ್ರೂ ಒಂದು ಕಡೆ ಕೆಲಸವನ್ನ ಒಂದು ಉದ್ಯೋಗ ಕೊಡಿಸಿ ಅಂತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾರೆ.